ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಮಧ್ಯರಾತ್ರಿ 1 ಗಂಟೆ ಆಗಿದೆ. ಸೊ ಶುರು ಮಾಡ್ತಾ ಇದ್ದೀನಿ. ಕೊನೆಯವರೆಗೂ ವಿಡಿಯೋನ ನೋಡಿ. ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತನ ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋದಲ್ಲಿ ನೀವು ಕೇಳಿದರೆ ಯಾರ ಜೊತೆ ಹೋಗ್ತಾ ಇದ್ದೀರಾ, ಫ್ಯಾಮಿಲಿನ, ಫ್ರೆಂಡ್ಸಾ, ಹೇಗೆ ಹೋಗ್ತಾ ಇದ್ದೀರಾ ಅಂತೆಲ್ಲ. ಸೊ ಇವತ್ತು ಅದಕ್ಕೆ ಉತ್ತರ ಸಿಗುತ್ತೆ. ಸೊ ನಾವು ಹೋಗ್ತಾ ಇರೋದು ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ, ನಾವೊಂದು 15 ಮೆಂಬರ್ಸ್ ಹೋಗ್ತಾ ಇರೋದು. ಅದು ಯಾರು ಎತ್ತ ಅಂತ ನಾನು ಮುಂದೆ ವ್ಲಾಗಲ್ಲೇ ತಿಳಿಸ್ಕೊಡ್ತೀನಿ. ಬನ್ನಿ ಕೊನೆಯವರೆಗೂ ವಿಡಿಯೋನ ನೋಡಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಶುರು ಮಾಡೋಣ. ಇವಾಗ ಕರೆಕ್ಟಾಗಿ ಟೈಮ್ ಬಂದು 1 ಗಂಟೆ ಹತ್ತತ್ರ ಆಗಿದೆ. ಇವಾಗ ಹೊರಡಬೇಕು. ನಾನು ಲಗೇಜ್ ಎಲ್ಲ ರೆಡಿ ಇದೆ. ಯಾಕಂದರೆ ನಾನು 3 ಗಂಟೆ ಕರೆಕ್ಟಾಗಿ ನಾವು ಅಲ್ಲಿಂದ ನಮ್ಮ ಲೊಕೇಶನ್ ಏನಿದೆ ಅಲ್ಲ ಟ್ರಿಪ್ದು ಅಲ್ಲಿ ಬಿಡಬೇಕು. ಹಾಗಾಗಿ ಇವಾಗ ನಾನು ಮನೇನ ಬಿಡಬೇಕು. ಸೊ ಇವಾಗ ನಾನು ಹೊರಟಿದ್ದೀನಿ. ಸೊ ಇನ್ನು ನಾವು ಮಧ್ಯರಾತ್ರಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ ಕುರ್ತಾ ಮತ್ತು ಅಂದರೆ ಆಫ್ ಕುರ್ತಾ ಬರುತ್ತಲ್ಲ ಅದನ್ನು ಮತ್ತು ಪ್ಲಾಜಾ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ ನಾವು ಗಾಡಿನಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ. ಹಾಗಾಗಿ ಇನ್ನು ಲಗೇಜ್ ಕೂಡ ಪ್ಯಾಕ್ ಆಯಿತು. ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದೀನಿ. ಯಾಕಂದರೆ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ದೇವರು ನಮ್ಮ ಕೃಪೆ ಇರಲಿ ನಮ್ಮ ಮೇಲೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡು ಇನ್ನು ಅಲ್ಲಿಂದ ನನ್ನ ಹಸ್ಬೆಂಡ್ ಅಕ್ಕನ ಹತ್ರ ಕಾರ್ ಇಸ್ಕೊಂಡ್ಬಂದಿದ್ರು. ಯಾಕಂದರೆ ಮಧ್ಯರಾತ್ರಿ ಹೋಗ್ತಾ ಇರೋದ್ರಿಂದ ಬೈಕಲ್ಲೆಲ್ಲ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾರ್ ಇಸ್ಕೊಂಡು ಬಂದಿದ್ದರು. ಹಾಗಾಗಿ ಕಾರಲ್ಲೇ ನಾವು ಇನ್ನು ಕುಣಿಗಲ್ ಕಡೆಗೆ ಹೊರಟ್ವಿ. ಆರಾಮಾಗಿ ಫಸ್ಟ್ ಟೈಮ್ ಈ ಥರ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಕಾರ್ನಲ್ಲಿ ನಾವು ಕುಣಿಗಲ್ಗೆ ಹೋಗಿದ್ದು. ಅದು ನೈಟ್ 1 ಗಂಟೆಗೆ. ಇನ್ನು ಮೆಲೋಡಿಯ ಸಾಂಗ್ ಕೇಳ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಲೊಕೇಶನ್ನ ರೀಚ್ ಆದೆ. ನಾನು ಬಿಟ್ಬಿಟ್ಟು ವಾಪಸ್ ಪ್ರವೀಣವ್ರು ಹೋದರು. ಇನ್ನು ನಾನು ಇವತ್ತು ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ತುಂಬ ಜನನೇ ಕೇಳಿದ್ರು. ಆಲ್ಮೋಸ್ಟ್ ಎಲ್ಲರೂ ಗೆಸ್ ಕೂಡ ಮಾಡಿದ್ವಿ. ಸೊ ನಾನು ಮೇಕಪ್ ಕಲ್ತಿದ್ದೆ ಅಲ್ವಾ ಕುಣಿಗಲ್ಲಲ್ಲಿ. ಸೊ ಅವರ ಒಂದು ಬ್ಯಾಚಿಂದ ಪ್ರತಿ ಸತಿನೂ ಹೋಗ್ತಾರೆ, ವರ್ಷಕ್ಕೊಂದು ಸತಿ ಆ್ಯಂಡ್ ಈ ಥರದ್ದೆಲ್ಲ ಹೋಗ್ತಾ ಇರ್ತಾರೆ ಟ್ರಿಪ್ಗೆ. ನನಗೆ ಆಲ್ಮೋಸ್ಟ್ 1 ಇಯರ್ ಆಯಿತು. ನಾವು ಹೋದ ವರ್ಷ ಹೋಗಿದ್ದು 1 ಅವರಾಗೆ. ಈ ವರ್ಷ 1 ಇಯರ್ ಗ್ಯಾಪ್ ಆಗೋಯಿತು. ಸೊ ಅವರು ಎಲ್ಲ ಬ್ಯಾಚವರು ಕೂಡ ಹಾಕಿದ್ರು ಈ ಥರ ಟ್ರಿಪ್ ಹೋಗ್ತಾ ಇದ್ದೀವಿ ಬರ್ತೀರಾ ಅಂತ ಹೇಳ್ಬಿಟ್ಟು. ಸೊ 2 ದಿವಸದಲ್ಲಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊರಟಿದ್ದು. ತುಂಬಾ ಕ್ರೇಜಿಯಾಗಿತ್ತು. ನಾನು ಕೂಡ ಬರ್ತೀನಿ ಅಂತ ಹೇಳಿದ್ದೆ. ಇನ್ನು ಆನ್ ಟೈಮ್ ಲೊಕೇಶನ್ ರೀಚ್ ಆದ್ವಿ. ಗಾಡಿ ಎಲ್ಲ ಪೂಜೆ ಮಾಡಿಕೊಂಡು ಇನ್ನು ಬಸ್ ಟಿ ಹತ್ತಿದ ತಕ್ಷಣವೇ ಶುರು ಮ್ಯೂಸಿಕ್ ಹಾಕ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಅದೊಂಥರ ಎಂಜಾಯ್ ಆಗಿರುತ್ತೆ. ಅಂಡ್ ಏನಂದರೆ ನನಗೆ ಅಲ್ಲಿರೋರು ಯಾರಿಗೂ ಗೊತ್ತಿಲ್ಲ. ಅಂದರೆ ನಾನು ಅಷ್ಟು ಬೇಗ ಯಾರಿಗೂ ಕನೆಕ್ಟ್ ಆಗಲ್ಲ, ಸ್ವಲ್ಪ ಕಮ್ಮಿ. ಬಟ್ ಸತಿ ಬಂದಿರೋರು ಕೂಡ ಇದ್ರಲ್ಲ, ಅವ್ರ ಜೊತೆ ಸ್ವಲ್ಪ ಆರಾಮಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಕೆಲವೊಂದಿಷ್ಟು ರೀಲ್ಸ್ಗಳೆಲ್ಲ ಮಾಡಿಕೊಂಡು ಈ ಥರ ಚೆನ್ನಾಗಿ ಹೋಯ್ತು ನೈಟ್ ಮಾತ್ರ. ಇನ್ನು ನಾವು ಟ್ರಿಪ್ಪಿಗೆ ಹೋಗ್ತಾ ಇರೋದು ಯಾವ ಪ್ಲೇಸಪ್ಪ ಅಂದರೆ ಕೇರಳ, ಮುನ್ನಾರು, ಆಮೇಲೆ ವೈನಾಡು, ಕೊಚ್ಚಿ ಈ ಥರ ಸೈಡ್ಗೆ ನಾವು ಹೋಗ್ತಾ ಇರೋದು. ಸೊ ಹಾಗಾಗಿ ನಾವು ಕೇರಳ ರೀಚ್ ಆಗೋಕ್ಕಿಂತ ಮುಂಚೆನೇ ಬೆಳಕಾಗೋಗಿತ್ತು. ಹಾಗಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಟಿಫನ್ ಅಲ್ಲೇ ತಿನ್ಕೊಂಡು ಇನ್ನು ಅಲ್ಲಿಂದ ಬಂಡೀಪುರ ನಾವು ಬಿಟ್ವಿ. ಆ್ಯಂಡ್ ಆ ಒಂದು ರೋಡ್ ಮಾತ್ರ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲ ಕಡೆ ನೋಡಿದ್ರು ಜಿಂಕೆಗಳು ಮಾತ್ರ ಮಸ್ತಾಗಿ ಕಾಣಿಸ್ತಾ ಇತ್ತು. ನಾವು ಆನೆ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದಂಗೆ ಆನೆ ಕೂಡ ಸಿಕ್ತು. ಬಟ್ ನಾವು ಯಾವ ಪ್ರಾಣಿಗೂ ಕೂಡ ಹಾನಿ ಆಗೋ ಥರ ಏನೂ ಮಾಡಲಿಲ್ಲ. ಯಾಕಂದರೆ ಅಲ್ಲಿ ಫಾರೆಸ್ಟ್ ಏರಿಯಾ ಇರೋದ್ರಿಂದ, ಅವುಗಳು ಫಾರೆಸ್ಟಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡೋ ಥರ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಪಾಡಿಗೆ ನಾವು ಸ್ಲೋ ಮಾಡಿ ಗಾಡಿನ ಆ್ಯಂಡ್ ಆನೆಗಳು, ಜಿಂಕೆ ಈ ಥರದ್ದೆಲ್ಲ ನೋಡಿಕೊಂಡು ಒಂದು ಸಣ್ಣ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ನಿಂತ್ಕೊಳ್ಳೋಂಗೂ ಇಲ್ಲ, ಜಸ್ಟ್ ಮೂವ್ ಆಗಬೇಕು. ಹಾಗಾಗಿ ಸಣ್ಣ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಳ್ಳೋ ಅಷ್ಟು ಗಾಡಿನ ನಿಲ್ಲಿಸಿ ಎಲ್ಲರ ಕಣ್ಣು ತುಂಬ ನೋಡಿದ್ವಿ. ಅದು ಕಾಡು ಆನೆ ಬೇರೆ, ಹೆಂಗಿತ್ತು ಗೊತ್ತಾ, ಅದೊಂಥರ ಎಕ್ಸ್ಪೀರಿಯನ್ಸ್ ಮಸ್ತಾಗಿರುತ್ತೆ.
ನೀವೇನಾದರೂ ಆ ಸೈಡ್ ಹೋದರೆ ಇವನ್ನೆಲ್ಲ ನೀವು ಖಂಡಿತವಾಗ್ಲೂ ನೋಡ್ತೀರಾ. ಜಿಂಕೆ, ಆನೆ, ಆಮೇಲೆ ಹುಲಿ ಸಿಂಹ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ, ಬಟ್ ನಮ್ಗೆ ಅದೇನು ಕಾಣಿಸಿಲ್ಲ. ನಮಗೆ ಜಿಂಕೆಗಳು, ಆನೆ ಎಲ್ಲ ಕಾಣಿಸ್ತು. ಸಖತ್ತಾಗಿತ್ತು ಮಾತ್ರ ಆ ಒಂದು ರೋಡ್ ಏನಿದೆ ಅಲ್ಲ, ಅದು ನೋಡೋದಕ್ಕೆ ಒಂಥರ ಅದ್ಭುತವಾಗಿತ್ತು. ಆ್ಯಂಡ್ ನಾವಂತೂ ಸಿಕ್ಕಾಪಟ್ಟೆ ಒಂಥರ ಏನಂತೀರ ಅದನ್ನೆಲ್ಲ ನೋಡಿ ಫುಲ್ ಖುಷಿಯಾಗು. ಯಾಕಂದರೆ ನಾನು ಫಸ್ಟ್ ಟೈಮು ಆ ಥರ ಎಲ್ಲ ಲೈವಾಗಿ ಒಂದು ಆನೆ, ಜಿಂಕೆ ಅದನ್ನೆಲ್ಲ ನೋಡಿದ್ದಲ್ವ, ಸಿಕ್ಕಾಪಟ್ಟೆ ಖುಷಿಯಾಯಿತು. ಆನ್ ದ ವೇ ನಾವು ಹೋಗ್ತಾ ಇದ್ದಂಗೆ ನಮಗೆ ಫಸ್ಟ್ ಸಿಗೋದು ಡ್ಯಾಮ್ ಸಿಗುತ್ತೆ. ಸೊ ಅದನ್ನು ನಾವು ದೂರದಿಂದನೇ ನಾವು ಗಾಡಿನಲ್ಲೇ ನೋಡಿದ್ವಿ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ, ನೀವು ವಿಡಿಯೋದಲ್ಲಿ ನೋಡಿರ್ತೀರಾ, ನಾನು ಹಾಕಿದ್ದೀನಿ, ಕ್ಯಾಪ್ಚರ್ ಮಾಡಿದೆ ನಾನು. ಸಖತ್ತಾಗಿ ಕಾಣಿಸುತ್ತೆ. ನೀವು ಅದ್ರ ಒಳಗಡೆನೂ ಕೂಡ ಹೋಗ್ಬೋದು, ಅಲೋ ಇದೆ. ಬಟ್ ನಾವೇನು ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಬರೀ ಎಲ್ಲ ಆಟಾಡೋದೇ ಜಾಸ್ತಿ. ಅಲ್ಲಿಂದ ನಾವು ಹೋಗಿದ್ದು ಕೇವ್ಗೆ. ನಿಮಗೆ ವೈನಾಡ್ ಸೈಡ್ ಹೋದರೆ ಈ ಒಂದು ಕೇವ್ನ ನಿಜವಾಗ್ಲೂ ಮಿಸ್ ಮಾಡಬೇಡಿ. ನಾನು ರೀಲ್ಸಲ್ಲಿ ನೋಡಿದ್ದೆ, ಹಾಗಾಗಿ ತುಂಬ ಆಸೆಪಟ್ಟು ಎಲ್ಲರೂ ಹೋದ್ವಿ. ಬಟ್ ಮಂಡೇ ಆಗಿರೋದ್ರಿಂದ ಕ್ಲೋಸ್ ಆಗೋಯಿತು. ಇಷ್ಟು ದೂರ ಬಂದು ಇದೊಂದು ಪ್ಲೇಸ್ ನೋಡೋಕ್ಕಾಗಲಿಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದರೆ ಆ ಥರ ಇದೆ ಪ್ಲೇಸು. ನಾನು ಬೇಕಾದ್ರೆ ಒಂದು ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ರೀಲ್ ಹಾಕ್ತೀನಿ, ನೀವು ನೋಡ್ಬೋದು. ಖಂಡಿತವಾಗ್ಲೂ ಯಾರೂ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಏನಂದರೆ ಸೋಮವಾರ ಬರಬೇಡಿ ಈ ಪ್ಲೇಸ್ಗೆ, ಯಾಕಂದರೆ ಸೋಮವಾರ ಕ್ಲೋಸ್ ಇರುತ್ತೆ, ಬೇರೆ ಟೈಮೆಲ್ಲ ಓಪನ್ ಇರುತ್ತೆ. ನಾವು ಹೋಗಿದ್ದು ಸೋಮವಾರನೇ. ಸೊ ನಮಗದೊಂದು ಆಪರ್ಚುನಿಟಿ ಮಿಸ್ ಆಯಿತು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು. ಇಷ್ಟು ದೂರ ಹೋಗಿ ಈ ಒಂದು ಪ್ಲೇಸ್ನ ನೋಡೋಕ್ಕಾಗಲಿಲ್ವಲ್ಲ, ಅಡ್ವೆಂಚರಸ್ ಆಗಿರೋ ಪ್ಲೇಸ್ನ ನೋಡೋಕ್ಕಾಗಲಿಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗಂತೂ. ಯಾಕಂದರೆ ನಾನು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ, ವೈನಾಡು, ಮುನ್ನಾರ್ ಅಂದರೆ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೋಗ್ತಾ ಇದ್ದಂಗೆ ಇದೊಂದು ಒಂಥರ ಡಿಸಪಾಯಿಂಟ್ ಆಗೋಯಿತು, ಅಯ್ಯೋ ಕ್ಲೋಸ್ ಆಗೋಗಿದೆಯಲ್ಲ ಅಂತ. ಸೊ ಅದೊಂದು ಬೇಜಾರಾಯಿತು. ಇನ್ನು ಅಲ್ಲಿಂದ ನಾವು ಮುಂದೆ ಬಂದರೆ ಗ್ಲಾಸ್ ಬ್ರಿಡ್ಜ್ ಅಂತ ಸಿಗುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ ಗ್ಲಾಸ್ ಬ್ರಿಡ್ಜ್ ವೀಡಿಯೋಗಳನ್ನ ವೈನಾಡಲ್ಲಿ. ಅದನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ನಾವು ಹೋದ್ವಿ. ನಮ್ಗೆ ಅಲ್ಲೇ ಟೀ ಎಸ್ಟೇಟ್ ಎಲ್ಲ ಸಿಗುತ್ತೆ, ಹಾಗಾಗಿ ಟಿನಲ್ಲೇ ನಾವು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ನೀವು ನಿಜವಾಗ್ಲೂ ಫ್ಯಾಮಿಲಿ ಜೊತೆ ಹೋದ್ರೂ ಇಷ್ಟು ಕಂಫರ್ಟಬಲ್ ಆಗಿ ಇರಲ್ವೇನೋ, ಯಾಕಂದರೆ ಒಂದೇ ಕಾಸ್ಟ್ಯೂಮಲ್ಲಿ ಎಲ್ಲ ಪ್ಲೇಸಸ್ಸು ನೋಡಬೇಕಾಗುತ್ತೆ. ಆದರೆ ಈ ಥರ ಫ್ರೆಂಡ್ಸ್ ಜೊತೆ ಹೋದಾಗ ಆರಾಮಾಗಿ ಕಂಫರ್ಟಬಲ್ ಆಗಿಯೇ ನಾವು ಟಿನಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆ ಕಾಸ್ಟ್ಯೂಮ್ಗೆ ಯಾವ ಥರ ಬೇಕು, ಹೇರ್ ಸ್ಟೈಲು, ಮೇಕಪ್ಪು, ಜ್ಯುವೆಲ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ನಾವು ಹೋಗ್ಬೋದು. ಆ್ಯಂಡ್ ನಾವು ಇವಾಗ ಹೋಗ್ತಾ ಇರೋದು ಬಂದು ಗ್ಲಾಸ್ ಬ್ರಿಡ್ಜ್ ಹತ್ರಕ್ಕೆ. ಅಲ್ಲಿ ನಿಮಗೆ ಟಿ ಎಲ್ಲ ಅಲೌಡ್ ಇಲ್ಲ, ಈ ಥರ ಜೀಪೇ ತೊಗೊಂಡು ನೀವು ಹೋಗಬೇಕು. ಒಂದು ಜೀಪ್ಗೆ 7 ಮೆಂಬರ್ಸು. ಸೊ ನಾವು 2 ಜೀಪ್ನ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಯಾರಾದರೂ ಟ್ರಕ್ಕಿಂಗ್ ಈ ಥರದ್ದೆಲ್ಲ ಕ್ರೇಜಿ ವಿಷಯ ಮಾಡೋರು ಅಂತ ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ ಥರ ಇತ್ತು ಈ ಒಂದು ಎಕ್ಸ್ಪೀರಿಯನ್ಸ್. ಒಂದೊಂದು ವಿಡಿಯೋ ಮಾಡೋಣ ಬೈಕಲ್ಲ. ಮಳೆ ಬಂತು. ನೋಡಿದ್ರಲ್ಲ ರೋಡೆಲ್ಲ ಯಾವ ಥರ ಇದೆ ಅಂದರೆ, ಮಣ್ಣು ಇಲ್ಲ, ಕರೆಕ್ಟಾಗಿರೋ ರೋಡು ಇಲ್ಲ, ಅಪ್ಸ್ ಆ್ಯಂಡ್ ಡೌನು. ಒಂದು ಸತಿ ಫುಲ್ ಅಪ್ ಹೋಗಬೇಕು, ಒಂದು ಸತಿ ಫುಲ್ಲು ಡೌನ್ ಹೋಗಬೇಕು. ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹೇಳಬೇಕು ಅಲ್ಲಿರೋ ಜೀಪ್ ಡ್ರೈವರ್ಸ್ಗೆ, ಪ್ರತಿಯೊಬ್ಬರಿಗೂ. ಅಷ್ಟು ಜನ ನಾವು ಕೂತಿರ್ತೀವಿ, ಎಷ್ಟು ಸೇಫಾಗಿ ಅವ್ರು ಡ್ರೈವ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು, ಅಷ್ಟು ಮಸ್ತಾಗಿ ಕರ್ಕೊಂಡೋದ್ರು. ಆದರೆ ಅಷ್ಟೇ ನೋವು ಆಗುತ್ತೆ ಬಿಡಿ, ಬಾಡಿ ಫುಲ್ ಪೇಯ್ನ್ ಆಗಿಬಿಡುತ್ತೆ. ಆದರೆ ಒಂಥರ ಅಡ್ವೆಂಚರಸ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವಂತೂ ನೀವು ನೋಡಿದ್ದೀರ ಎಷ್ಟು ನಗಾಡಿದ್ದೀವಿ ಅಂದರೆ, ನಮ್ಗೆ ಅಲ್ಲಿ ಹೋಗಿ ಇಳಿದಿದ ತಕ್ಷಣ ಒಂಥರ ಬಾಯೆಲ್ಲ ಒಂಥರ ದಾವ್ರ ಥರ. ಆಕ್ಟಿವಿಟೀಸ್ ಬೇಡ, ಇದೇ ಆಕ್ಟಿವಿಟೀಸ್ ಆಗೋಯ್ತು ನಮ್ಗೆ ಅಲ್ಲಿಂದ. ನಾವಿನ್ನೂ ಗ್ಲಾಸ್ ಬ್ರಿಡ್ಜ್ ಹತ್ರ ಹೋಗಿರಲಿಲ್ಲ. ಇಲ್ಲಿ 2 ಗ್ಲಾಸ್ ಬ್ರಿಡ್ಜ್ ಇದೆ, ನಿಮಗೆ ಯಾವ್ದು ಬೇಕು ಅಂತ ಫಸ್ಟೇ ಕೇಳ್ತಾರೆ. ಸೊ ನಾವು ಫುಲ್ಲು ಟಾಪಲ್ಲಿರೋ ಗ್ಲಾಸ್ ಬ್ರಿಡ್ಜ್ನ ಕೇಳಿದ್ವಿ. ಹಾಗಾಗಿ ನಮಗೆ ತಿರ್ಗಾ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಟ್ಟದಿಂದ ಕೆಳಗಿಳಿದು ನಿಜವಾಗ್ಲೂ ಅದು ಹೇಗಿತ್ತು ಅಂದರೆ, ರಸ್ತೆ ಅಂತೂ ಅಂಕು ಡೊಂಕು ಥರ ಎಲ್ಲ ಇತ್ತು. ನಾವಂತೂ ಅಷ್ಟು ಸಿಕ್ಕಾಪಟ್ಟೆ ನಕ್ಕೊಂಡು ಬಂದಿದ್ದೀವಿ ಇಲ್ಲಿಗಂತೂ. ಇನ್ನು ಅವರು ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ ಇಲ್ಲಿ. ಆ್ಯಕ್ಟಿವಿಟೀಸ್ ಇಷ್ಟಪಡೋರು ಜಿಪ್ ಲೈನು, ಜಿಪ್ ಸೈಕಲಿಂಗು, ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ. ಅದು ಇಷ್ಟಪಡೋರು ಖಂಡಿತವಾಗ್ಲೂ ಆಡ್ಬೋದು, ಮಸ್ತಾಗಿರುತ್ತೆ. ಬಟ್ ಹೆದರಿಕೆ ಏನಂದರೆ, ಅದು ಎಲ್ಲಿ ಕಿತ್ತೋಗ್ಬಿಡುತ್ತೋ, ಎಲ್ಲಿ ನಾವು ಬಿದ್ದೋಗ್ತೀವೋ ಅನ್ನೋದೊಂದು ಭಯ ಇರುತ್ತೆ. ಅದು ಬಿಟ್ಟರೆ ಬೇರೆ ಲೆವೆಲಾಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ವೈನಾಡಲ್ಲಿ ಈ ಒಂದು ಗ್ಲಾಸ್ ಬ್ರಿಡ್ಜ್ನ ನೀವು ನೋಡೋದಾದರೆ. ನಾವು ಕೂಡ ಏನೋ ಇರುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ.
ಬಟ್ ಅದು ಇನ್ನೇನೋ ಆಯಿತು. ಚೆನ್ನಾಗೇ ಇದೆ, ಬಟ್ ಸ್ವಲ್ಪ ಚಿಕ್ಕದಾಯಿತು. ನಾವು ಅಂದ್ಕೊಂಡಿರೋ ಥರ ರೀಲ್ಸಲ್ಲಿ ಇರೋ ಥರ ನಿಜವಾಗ್ಲೂ ಇಲ್ಲ. ಯಾಕಂದರೆ ರೀಲ್ಸಲ್ಲಿ ಬರೀ ಅದೆಷ್ಟಿದೆ ಅಷ್ಟನ್ನು ಮಾತ್ರ ತೋರಿಸ್ತಾರೆ. ಬಟ್ ಇಷ್ಟೊಂದೆಲ್ಲ ನಾವು ಸಾಹಸ ಮಾಡಿಕೊಂಡು ಜೀಪಲ್ಲಿ ಬರಬೇಕು, ಜೀಪಲ್ಲಿ ಹೋಗಬೇಕು, ಅದು ಬಾಡಿ ಎಷ್ಟು ಪೇಯ್ನ್ ಆಗುತ್ತೆ ಇದನ್ನು ಯಾರೂ ತೋರಿಸಲ್ಲ. ಇನ್ನು ಅಲ್ಲಿಗೆ ಹೋಗಿದ ತಕ್ಷಣ ಅಲ್ಲಿ ನಮಗೆ ಟಿಕೆಟ್ ತೊಗೋತಾರೆ. ದೊಡ್ಡವರಾದರೆ 250, ಚಿಕ್ಕವರಾದರೆ 100. ಜೀಪ್ಗೆ ಸಪ್ರೇಟ್ ಅಮೌಂಟು. ಇಲ್ಲಿ ಒಳಗೆ ಹೋಗಿ ನಾವು ಬ್ರಿಡ್ಜ್ ಹತ್ರ ಹೋಗಿ ಫೋಟೋಸು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಸಪ್ರೇಟ್ ಅಮೌಂಟ್ ಇರುತ್ತೆ. ಸೊ ಆ ಥರ ಇರುತ್ತೆ. ಅಲ್ಲಿ ನೀವು ಕೇಳಿಕೊಂಡು ಹೋಗಬೇಕು. ಸ್ವಲ್ಪ ಜೀಪ್ ಹತ್ರನೇ ಸ್ವಲ್ಪ ಕಮ್ಮಿ ಅಮೌಂಟ್ನ ಮಾಡ್ಕೊಂಡು ನೀವು ಹೋಗಿದ್ರೆ ಬೆಸ್ಟು. ಬಟ್ ಇಲ್ಲಿ ಏನಂದರೆ ಟಿಕೆಟು ಫಿಕ್ಸ್ಡ್. ಮಕ್ಕಳಿಗೆ ಆದರೆ 100, ದೊಡ್ಡವ್ರಿಗಾದರೆ 250. 250 ಕೊಟ್ಟು ಹೋಗಿದ್ದಕ್ಕೆ ವರ್ತ್ ಅಂತ ಅನ್ನಿಸ್ತು ಸ್ವಲ್ಪ. ಯಾಕಂದರೆ ವ್ಯೂವೆಲ್ಲ ನೋಡ್ಬೋದಾಯಿತು, ಎಂಜಾಯ್ ಮಾಡಿಕೊಂಡು ಅದಂತ ಅದು ಚೆನ್ನಾಗೇ ಇತ್ತು. ವರ್ತ್ ಅಂತ ಫುಲ್ ವರ್ತ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಓಕೆ, ಒನ್ ಟೈಮ್ ಇದನ್ನು ನೋಡ್ಬೋದು. ಪದೇ ಪದೇ ನೋಡೋ ಅಂಥದ್ದೇನಿಲ್ಲ, ಒನ್ ಟೈಮ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ನಿಮಗೆ ಒಂದು ಸ್ವಿಂಗ್ ಥರನೂ ಇರುತ್ತೆ, ಬಟ್ ಅಲ್ಲಿ ಆಡಿಸ್ತಾ ಇರಲಿಲ್ಲ ಯಾರಿಗೂ. ನಾವು ಕೂಡ ಯಾರೂ ಆಡಲಿಲ್ಲ. ನೀವು ನೋಡಿರ್ತೀರ ಸ್ವಿಂಗ್ ಆಡಿಸೋದು ಅಲ್ಲಿ, ಬಟ್ ಇಲ್ಲಿ ಯಾರೂ ಆಡಿಸ್ತಾ ಇರಲಿಲ್ಲ. ಬರೀ ಬ್ರಿಡ್ಜನ್ನು ನೋಡ್ಕೊಂಡು ವಾಪಸ್ ಕಳಿಸ್ತಾಯಿದ್ರು. ಅದೇನಾದರೂ ಪ್ರಾಬ್ಲಮ್ ಆಗಿದೆಯಾ ಏನೋ ಅದು ಗೊತ್ತಿಲ್ಲ. ಬಟ್ ಬ್ರಿಡ್ಜ್ ಮಾತ್ರ ನಾವು ಹೋದಾಗ ಒಂದು 3-4 ಜನ ಇದ್ದರು, ಅದು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ನಾವು ಹೋಗಿ ಫೋಟೋಸು ವೀಡಿಯೋಸು ತಗೋಬೇಕಾದ್ರೆ ತುಂಬ ಜನ ಬಂದುಬಿಟ್ರು. ಅದು ಮಸ್ತಾಗಿದೆ ಪ್ಲೇಸ್ ಮಾತ್ರ. ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಅದು ಫುಲ್ ವರ್ತ್ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ಆ ಥರ. ಇನ್ನು ನಾವಂತೂ ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ. ಯಾಕಂದರೆ ಜೀಪ್ ಡ್ರೈವರ್ಸ್ ಹೇಳಿರ್ತಾರೆ ಇಷ್ಟೇ ನಿಮಿಷ, 30 ಸೆಕೆಂಡ್, 40 ಸೆಕೆಂಡ್, 1 ಅವರ್ ಅಂತ ಟೈಮಿಂಗ್ಸ್ ಹೇಳ್ಬಿಟ್ಟಿರ್ತಾರೆ. ಯಾಕಂದರೆ ಅದ್ರ ಮೇಲೆ ನಾವೇನಾದರೂ ವೆಯ್ಟ್ ಮಾಡಿಸಿದ್ರೆ ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡೋ ಹಾಗಿರುತ್ತೆ. ಹಾಗಾಗಿ ನಾವು ಅಷ್ಟರೊಳಗೇ ಅಲ್ಲಿ ವ್ಯೂ ಕೂಡ ನೋಡಬೇಕು, ಫೋಟೋಸ್ ತೊಗೋಬೇಕು, ವೀಡಿಯೋಸ್ ತೊಗೋಬೇಕು. ಅದರಲ್ಲೇನೋ ಜಾಸ್ತಿ ಜನ ಹೋದಾಗ ಸ್ವಲ್ಪ ಕಷ್ಟನೇ. ಯಾಕಂದರೆ ಈ ಥರ ಟೈಮಿಂಗ್ಸ್ ಫಿಕ್ಸ್ ಮಾಡಿಕೊಟ್ಬಿಟ್ರೆ 1 ಅವರಲ್ಲಿ ಏನು ನೋಡೋಕ್ಕಾಗುತ್ತೆ ಹೇಳಿ, ಏನು ಫೋಟೋಸು ಏನು ವೀಡಿಯೋಸ್ ತೊಗೊಳಕ್ಕಾಗುತ್ತೆ. ಸೊ ನೀವು ಅವ್ರ ಹತ್ರ ಜೀಪ್ ಡ್ರೈವರ್ ಹತ್ರ ಕೂಡ ಮಾತಾಡಿಕೊಂಡು ನೀವು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋ ಹಾಗಿದ್ರೆ ಹೋಗ್ಬೋದು. ನಮಗೂ ಕೂಡ ಅದೇ ಥರ ಹೇಳಿದರು. ನಾವು ರೀಚ್ ಆದಾಗ ಒಂದು 3:30 ಏನೋ ಆಗಿತ್ತು ಅನಿಸುತ್ತೆ. ಅವ್ರು ನಮಗೆ ಒಂದು 4:30 ಅಷ್ಟೊತ್ತಿಗೆಲ್ಲ ಕೆಳಗೆ ಬಂದುಬಿಡ್ಬೇಕಾಯಿತು ನಾವು. ಅವ್ರು ನಮಗೆ ತಿರ್ಗಾ ರಿಟರ್ನು ನಾವೆಲ್ಲಿ ಜೀಪ್ ಹತ್ತಿದ್ವಲ್ಲ ಅಲ್ಲಿ ಬಿಡ್ತಾರೆ. ಸೊ ಆ ಥರ ಅಲ್ಲಿ ಟೈಮಿಂಗ್ಸ್ ಹೇಳ್ಕೊಂಡು ನಮಗೆ ಮಾಡಿದರು. ಸೊ ಹಾಗಾಗಿ ಅಲ್ಲಿ ಆದಷ್ಟು ನಾವು 14 ಜನನೂ ಎಷ್ಟಾಗುತ್ತೆ ಅಷ್ಟು ಫಟ ಅಂತ ವೀಡಿಯೋಸು ಫೋಟೋಸು ಎಲ್ಲ ತಗೊಂಡು ವಾಪಸ್ ಬಂದಿದ್ದು. ಆ್ಯಂಡ್ ಇವಾಗ ಗ್ಲಾಸ್ ಬ್ರಿಡ್ಜಿಗೆ ಬಂದಿದ್ವಿ. ಚೆನ್ನಾಗಿದೆ, ಅದರ ಎಕ್ಸ್ಪೆಕ್ಟೇಷನ್ಗಿಂತ ಓಕೆ. ಯಾಕಂದರೆ ಚಿಕ್ಕದಿದೆ, ತುಂಬ ಚಿಕ್ಕದಿದೆ. ತುಂಬ ಜನ ಆಗಿಬಿಟ್ರೆ ಫೋಟೋಸು ವೀಡಿಯೋಸು ಅಲ್ಲಿ ಮಾಡೋ ಥರ ಬರೋಲ್ಲ. ಆ್ಯಂಡ್ ಜೀಪ್ ಎಕ್ಸ್ಪೀರಿಯೆನ್ಸ್ ಅಂತೂ ಮಸ್ತಾಗಿತ್ತು. ಯಾರಾದರೂ ಟ್ರೈ ಮಾಡೋಗಿದ್ರೆ ಬರ್ಬೋದು ಈ ಥರ ಜೀಪ್ ಎಕ್ಸ್ಪೀರಿಯೆನ್ಸ್ ಮಾಡೋರು. ನಾನು ಹಾಕ್ತೀನಿ, ಮೈಕು ಟಿನಲ್ಲೇ ಇದೆ, ಹಾಗಾಗಿ ತೊಗೊಂಬಂದಿಲ್ಲ. ನಿಮಗೆ ಕರೆಕ್ಟಾಗಿ ಕೇಳಿಸ್ತಾಯಿದೆ ಅಂದ್ಕೊಂಡಿದ್ದೀನಿ. ಮಸ್ಟ್ ಟ್ರೈ ಬರೋರು. ಆದರೆ ಮಕ್ಕಳೆಲ್ಲ ಸ್ವಲ್ಪ ಪರವಾಗಿಲ್ಲ, ಕಲ್ಗಳು ಜಾಸ್ತಿ. ಹಾಗಾಗಿ ಒಂದು ಅರ್ಧ ಗಂಟೆ ನೋಡ್ಬೋದು ಆರಾಮಾಗಿ. ವೀಡಿಯೋಸ್ ಫೋಟೋಸ್ ಎಲ್ಲನೂ ತಗೊಂಡು ಬರ್ಬೋದು, ಆರಾಮಾಗಿರುತ್ತೆ. ಚೆನ್ನಾಗಿತ್ತು. ಒಂಥರ ವೆದರ್ ಕೂಡ ಇವತ್ತೇನು ಬಿಸಿಲಿಲ್ಲ ಅಷ್ಟು, ತುಂಬಾ ಒಂಥರ ತಂಪು ಕೂಲ್ ಥರ ಇದೆ. ಚೆನ್ನಾಗಿದೆ ವೆದರ್ ಮಾತ್ರ.
ಇನ್ನು ನಾವು ಕೂಡ ಕರೆಕ್ಟ್ ಟೈಮಿಗೆ ಬಂದ್ವಿ. ನೀವೇನಾದರೂ ಗೇಮ್ಸ್ ಆಡೋಂಗಿದ್ರೆ ಆ್ಯಂಡ್ ಈ ಸೈಡ್ ನೀವೇನಾದರೂ ಹೋದರೆ ಬೇಜಾನ್ ಗೇಮ್ಸ್ಗಳೇ ಇರುತ್ತೆ ನಿಮಗೆ. ಆ್ಯಂಡ್ ಇನ್ನೊಂದು ಏನಂದರೆ ವ್ಯೂವ್ನ ಮಸ್ತಾಗಿ ಎಂಜಾಯ್ ಮಾಡ್ಬೋದು, ನಿಂತ್ಕೊಂಡು ನೋಡ್ಬೋದು, ಒಂಥರ ಪೀಸ್ ಆಫ್ ಮೈಂಡ್ ಅಂತ ಅನಿಸುತ್ತೆ. ಇನ್ನು ವಾಪಸ್ ತಿರ್ಗಾ ನಾವು ಜೀಪಲ್ಲಿ ಹೋಗ್ಬೇಕಾದ್ರೆ ಒಂದು ಪಾಡು ಕಷ್ಟ ಅಂದರೆ ಬಾಡಿ ಪೂರ್ತಿ ಪೇಯ್ನ್ ಬಂದಿತ್ತು. ಅವತ್ತು ಯಾವಾಗ ಹೋಗಿ ಮಲ್ಕೊಬಿಡ್ತೀವಪ್ಪ ಅನಿಸೋ ಥರ ಅನಿಸ್ಬಿಟ್ಟಿತ್ತು. ಆ ರೇಂಜಿಗೆ ಬಾಡಿ ಪೇಯ್ನ್ ಬಂದಿತ್ತು. ಬಟ್ ವ್ಯೂ ಮಾತ್ರ ಮಸ್ತಾಗಿರುತ್ತೆ. ಈ ಥರ ಯಾರಾದರೂ ಅಡ್ವೆಂಚರಸ್ ಆಗಿ ಇಷ್ಟಪಡೋರು ಹೋಗ್ಬೋದು ಖಂಡಿತವಾಗ್ಲೂ, ಅದರಲ್ಲಿ ಏನಿಲ್ಲ, ಹೋಗಬಾರ್ದು ಅಂತ ಏನಿಲ್ಲ, ಚೆನ್ನಾಗಿದೆ. ಒನ್ ಟೈಮು ಹೋಗಿ ಬರ್ಬೋದು. ಮತ್ತೆ ಹೋಗೋವಂಥ ಪ್ಲೇಸಸ್ ಏನಲ್ಲ, ಜಸ್ಟ್ ಯಾರು ಚೆನ್ನಾಗಿ ಆಟ ಆಡಬೇಕು ಅಂತೀರೋ ಅವ್ರು ಹೋಗ್ಬೋದು. ಇನ್ನು ಅಲ್ಲಿಂದ ವಾಪಸ್ ಬಂದು ಎಲ್ಲರಿಗೂ ಹೊಟ್ಟೆ ಹಶ್ವಾಗಿತ್ತು ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣೆಲ್ಲ ತಿಂದ್ಕೊಂಡು ವಾಪಸ್ಸು ರೂಮ್ ಮಾಡಿದರು. ಸೊ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಅವರೇ ಊಟ ಎಲ್ಲ ತರಿಸಿದ್ರು, ಹೋಟ್ಲೆಲ್ಲ ಪಾರ್ಸಲ್ ಮಾಡಿಕೊಂಡು ರೂಮ್ಗೆ ತೊಗೊಂಡೋಗಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಡೇ ನಾವು ತಿರ್ಗಾ ಒಂದು ಟ್ರಿಪ್ನ ಕಂಟಿನ್ಯೂ ಮಾಡಿದ್ವಿ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಡೇನೇ ಅಪ್ಲೋಡ್ ಮಾಡ್ತೀನಿ. ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಬನ್ನಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.